ಗೈಸ್ ಮೊದಲು ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಟಿಕಾ ಮುಚ್ಕೊಂಡು ನನ್ನ ಸ್ಕಾಲರ್ಶಿಪ್ ದುಡ್ಡು ಹಾಕೊಂಬುಲ್ಲ. ಸಿದ್ದರಾಮಯ್ಯನವರೇ, ಒಂದು ಓವರ್ನಲ್ಲಿ ಎಷ್ಟು ಬಾದಿರ್ತವೆ ಹೇಳಿ ನೋಡೋಣ. ಸ್ಕಾಲರ್ಶಿಪ್ ಹಾಕೋ ಬೋಸುಡಿ ಮಗ್ನೆ. ಕ್ಯಾಪ್ಟನ್ ಯಾರು ಅಂತ ಗೊತ್ತಾ? ಯಾರ್ಲೇ ಹೈಲೈಟ್ಸ್ ಹಾಕಿ ಕೊಟ್ಟವನು? ತಂದೆಗೆ ತಕ್ಕ ಮಗ, ಬೋಳಿ ಮಗ. ಮಗನೇ ಅಲ್ಲ, ನೀನು ಬೋಳಿ ಮಗ. ಏನ್ ಮರಿ ಬರ್ತಡೆ ಅಂತೆ? ಏನೋ ಗೊತ್ತಿಲ್ಲಪ್ಪ, ಜನ ಹಂಗ ಹೇಳ್ತಾರೆ. ಜನ ಹಂಗ ಹೇಳ್ತಾರ? ಹೋಗ್ ಜನರು. ಲಾ ಮಚ್ಚ, ನಿಂಗೆ ಏನ್ ಅನ್ಸುತ್ತೆ? ನಾವು ಮಿಡಲ್ ಈಸ್ಟ್ ಇಂದ ಪೆಟ್ರೋಲ್ ತಗೊಂಡ್ರೆ ಚೆನ್ನಾಗಿರ್ತಾ ಇಲ್ಲ ರಷ್ಯಾ ಇಂದ ಪೆಟ್ರೋಲ್ ತಗೊಂಡ್ರೆ ಚೆನ್ನಾಗಿರ್ತಾ? ಪೆಟ್ರೋಲ್ ಪಂಪ್ ಎದುರುಗಡೆ ಇರೋ ಬಾರಲ್ಲಿ ಕೆಳಗಡೆ ಬಿದ್ದಿರೋ 1 ಲೀಟರ್ ವಾಟರ್ ಬಾಟಲ್ ಎತ್ಕೊಂಡು 30 ರೂಪಾಯಿ ಪೆಟ್ರೋಲ್ ತುಂಬಿಸ್ಕೊಂಡು ಹೋಗೋದು ನೀನು. ನಿನಗೇನ್ ಸಿಕ್ಕಿದಲ್ಲ? ಎಲ್ಲಾ ಕಡೆ ವಾರ ಆಗ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಎಲ್ಲ ಬಿದೋಡಿರುತ್ತಲ್ಲ, 50 ರೂಪಾಯಿ ಕೇಳಿದ್ರೆ 5 ರೂಪಾಯಿ ಬಡ್ಡಿ ಕೇಳೋ ಬೋಳಿ ನೀನು. ಏನೋ ಕೇಳಿದ್ರೆ ಸಂಬಂಧ ಇಲ್ದಿರದೆಲ್ಲ ಹೇಳ್ತೀಯಲ್ಲ. ಹಂಗೇನೆ ನಿಂಗೂ ಸ್ಟಾಕ್ ಮಾರ್ಕೆಟ್ಗೂ ಸಂಬಂಧನೇ ಇಲ್ಲ, ಯಾಕೆ ಮಾತಾಡ್ತೀಯ? ಅದೆಲ್ಲ ಬಿಟ್ಟಾಕೋ, ಈ ದೆವ್ವ ಭೂತಗಳನ್ನೆಲ್ಲ ಯಾರು ನಂಬ್ತಾರ ಮಚ್ಚ ಈಗಿನ ಕಾಲದಲ್ಲೂ? ನಾನಂತೂ ನಂಬಲ್ಲಪ್ಪ. ನೀನೇ ನಂಬ್ತೀಯ? ರೋಡಲ್ಲಿ ಹೋಗ್ಬೇಕಾದ್ರೆ ಅದ್ರ ಬೆಕ್ಕಡ್ಡ ಹೋದ್ರೆ 5 ನಿಮಿಷ ನಿಂತ್ಕಂತೀಯ. ಮೈ ಮೇಲೆ ಪಲ್ಲಿ ಬಿದ್ರೆ 3 ಸತಿ ಸ್ನಾನ ಮಾಡ್ಕಂತೀಯ. ಈ ತುಕ್ಕಲ್ಲಿನೆಲ್ಲ ನಂಬ್ತೀಯ, ಈ ದೆವ್ವ ಭೂತ ನಂಬಲ್ವಾ ನೀನು? ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕ್ಲೆ, ಹಿಂಗ್ ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ ಮಚ್ಚ. ನೀನ್ ಯಾವ್ದೇ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ರೆ ಅದೇ ಬಿಸ್ನೆಸ್ ಅಲ್ಲಿ 1 ವರ್ಷ ಅವ್ರ ಕೆಳಗಡೆ ಕೆಲಸ ಮಾಡ್ಬೇಕು ನೀನು. ನಿನ್ ಹತ್ರ ಯಾವ್ದಾರು ಐಡಿಯಾ ಇದ್ರೆ ಕೊಡು, ಇಲ್ಲ ಬ್ಯಾಕ್ ಮುಚ್ಕೊಂಡಿರು. ಹಿಂಗೆಲ್ಲ ಸುಮ್ನೆ ರೀಲ್ಸ್ ನೋಡ್ಕೊಂಬಂದ್ ತಲ್ದಂಗ್ ಮಾಡ್ದು ನಮ್ಗೆ. Ready? 3, 2, 1, action. ಸಾವಿಗಾಗಿ ನಾನು ಅಂಜಲಾರೆ, ತಳ್ಕಲಾರೆ, ಜೀವ ಹಿಂಡು ವಿರಹವನ್ನು ಸಹಿಸಲಾರೆ, ತಾಳಲಾರೆ, ನಾನು ತಾಳಲಾರೆ. ಅಕ್ಕ, ನಿನ್ ಕಾಲ ಹತ್ರ ಜಿರ್ಲೆ ಐತ್ ನೋಡು. ಜಿರ್ಲೆನ ಸಾವಿಗಾಗಿ ನೀನು ಅಂಜಲಾರೆನಾ? ಜಿರ್ಲೆ ಅಂದಿದ್ದಕ್ಕೆ ಮಕ ಕಿಚ್ಕೊಂಡು ಅಲ್ಲಿ ಕಿಚ್ಕೊಂಡು ದೊಡ್ಡಗಾಲ್ ಕಿಚ್ಕೊಂಡು ಓಡ್ಬಿಟ್ಟೆ. ನೀನು ಸಾವಿಗಾಗಿ ಅಂಜಲಾರೆ ಅಳುಕಲಾರೆ. ಎತ್ಲಾಂಡಿ ಹೋಯ್ತೇನೋ ಜಿರ್ಲೆ. ಹೆಲ್ಮೆಟ್ ಅಲ್ಲಪ್ಪ. ಅಲ್ಲ, ಅಲ್ಲಿ ಬಾಂಬ್ ಹಾಕ್ತಾವ್ರಲ್ಲ, ಅವ್ರು ಹಿಡಿಯಕ್ಕಾಗಲ್ಲ, ನಮ್ಮನ್ನ ಹಿಡಿತೀರಲ್ರಿ ನೀವು. ಅವ್ರದವ್ರು ನೋಡ್ಕೊಂತಾರೆ. ಮೊದ್ಲು ನೀನು ಹೆಲ್ಮೆಟ್ ಇಲ್ದಿರೋ ಬಂದಿರೋದಕ್ಕೆ ಫೈನ್ ಕಟ್ಬಿಟ್ಟು ಹೋಯ್ತಾ ಇರೋ. ಫೈನ್ ಕಟ್ತೀನಿ, ಆದ್ರೆ ನೀವು ಮನೆಯಿಂದ ಡೈರೆಕ್ಟ್ ಬಂದಿದ್ದೀರ ತಾನೆ? ಹೆಂಗೆ? ಬನ್ನಿ ಇಲ್ಲಿ, ಲಾಠಿ ಅನ್ಕೊಂಡು ಮನೆಯಿಂದ ಮಾಪ್ ಸ್ಟಿಕ್ ತಂದ್ಬಿಟ್ಟಿದ್ದೀರಲ್ಲ ಸಾರ್. ಅದೆಲ್ಲ ಬೇಡ, ಮೊದ್ಲು ಬಾ ಫೈನ್ ಕಟ್ಟು ಬಾ. ಸರ್, ನಾನಲ್ಲ, ನಮ್ಮ ಮಿಸ್ಸಸ್ ಫೈನ್ ಕಟ್ಟೋದು. ಮನೆಗೆ ಫೋನ್ ಹೊಡಿತೀನಿ. ಮೊದ್ಲೇ ನಾನು ನಂಬಲ್ಲ, ಎಣ್ಣೆ ಹೊಡೆ ಕಾಸು ಕೇಳ್ತಾವನೆ ಅನ್ಕೊಂತಾರೆ. ಮಗಂದು ಅವ್ರ ನಂಬರ್ ತರ ಅವ್ನು ಡೈಲಾಗ್ ಹೊಡಿರಿ, ಮಗ ಟಕ್ ಅಂತ ಬರ್ತೈತೆ ಕಾಸು. ಹೌದಾ? ಬೂಟ್ ನಲ್ಲಿ ಹೊಡಿತೀನಿ ಮಗನ. ಒಳ್ಳೆ ಐಡಿಯಾ ಕಣಪ್ಪ. ನಮ್ಗೇನಿಲ್ವಾ? ಹೋಗೋಣ. ದೇವ್ರ ಮುಂದೆ ತಲೆ ಹೋದ್ರು ಅಂದ್ರೆ ಯಾಕ್ಲ ಓದಿರ್ಲಿಲ್ಲ ನೀನು? ಏನೋ ತಲೆ ಯಾಕೆ ಓದಿರ್ಲಿಲ್ಲ ಅಂತಂದೆ. ದೇವ್ರಿಗೆ ಇಷ್ಟ ಇರ್ಲಿಲ್ಲ. ಸುಮ್ಕಿರ ಡೋ ಮಾಡ್ಬೇಡಲೇ. ನಿಜ ಕಣ ಕವಡೆ. ಬೇರೆಯವ್ರಿಗೆ ಮಾರ್ತೀವಿ, ಹೋಗ್ ನಿನ್ನ ಮಾರ್ಬಿಡ್ತೀವಿ. ಏನು 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 ಮಾರ್ತೀವಿ ಕಣೋ. ಮಾರ್ಕ ಹೋಗ, ನೀನ್ ಬಾಯಿ ಶಾವ್ಗೆ ತುರ್ಕ. ಹಲೋ ಡಾಕ್ಟರ್, ನನ್ ಗರ್ಲ್ ಫ್ರೆಂಡ್ ನಾಯಿ ಕಚ್ಬಿಟ್ಟಿದೆ. ಇನ್ನೂ ಹಾಸ್ಪಿಟಲ್ಗ? ಇಲ್ಲ, ನನ್ ಗರ್ಲ್ ಫ್ರೆಂಡ್ಗೆ ಏನಾಗಿಲ್ಲ, ಬಟ್ ನಾಯಿ ಸೇಮ್ ಅವಳ ತರ ಆಡ್ತಿದೆ. ಬೇಕಾದ್ರೆ ವಿಡಿಯೋ ಕಳಿಸ್ತೀನಿ ನೋಡಿ, ರೂಮಲ್ಲಿ ಕೂಡ ಹಾಕಿದೀನಿ. एक बार धोखा खा चुका हूँ, दोबारा नहीं खाऊंगा. पहचाना मुझे? ಸಾಯಿ ಪಾಪನ ಮಕ್ಕಳನ್ನ ಯಾರು ಅಂತ ಗೊತ್ತಿಲ್ಲ ಸರ್. ಅಂತ ವಿದ್ಯುತ್ 15 ರೂಪಾಯಿ 2 ಟೊಮೊಟೊ ಸರ್. ಅಣ್ಣ, ಎಲ್ಲಿಗೆ ಹೋಗ್ತಿದ್ಯಾ? ಇಲ್ಲ, ಮಾರ್ಕೆಟ್ ಹೋಗ್ತಾ ಇದ್ದೀನಿ. ಒಂದೇ ನಿಮಿಷ, ನಾನು ರೆಡಿಯಾಗಿ ಬಂದ್ಬಿಡ್ತೀನಿ. ಫೋಟೋದ
ನಂಗೆ ಗೊತ್ತಿದ್ದು ನನ್ನ ಬಿಟ್ಟೋಗ್ತಾನೆ ಅಂತ. ನನ್ನ ಕರ್ಕೊಂಡು ಹೋಗಿದ್ರೆ ನಾನೇನ್ ತಗ್ಸ್ಕೊಬಿಡ್ತಾ ಇದ್ದೆ. ಕಂಜೂಸ್ ನನ್ ಮಗ ಗಾಡಿಲಿ ಹೋಗೋನೆ ಅಲ್ವಾ ಪಂಚರ್ ಆಗ್ಬಿಡ್ಲಿ, ಪೊಲೀಸ್ ಕೇಸ್ ಸಿಗಾಕಬಿಡ್ಲಿ. ನೈಟ್ ಮನೆಗ್ ಬರ್ತಾನೆ ಅಲ್ವಾ ಊಟಕ್ 4 ಬೇದಿ ಮಾತ್ರ ಕೊಟ್ಬಿಡ್ತೀನಿ. ಊಟಕ್ 4 ಬೇದಿ ಮಾತ್ರ ಕೊಟ್ಬಿಡ್ತೀನಿ. ಗುಡ್ ಬೈ. ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದ್ ನಿಲ್ ಸುತ್ಕೊಂಡ್ ಹೋಗ. ನೋಡಿ ನನ್ ಮಗಳು ಮದ್ವೆ ಆದ್ಮೇಲೆ ಓದ್ಬೇಕು ಅಂತ ಇದ್ದಾಳೆ, ಏನಂತೀರಾ? ಅಯ್ಯೋ ಧಾರಾಳವಾಗಿ ಓದ್ಲಿ, ನಮ್ಮನೇಲಿ ಡೈಲಿ ನ್ಯೂಸ್ ಪೇಪರ್ ಹಾಕ್ಸ್ತೀವಿ. ಹೊಡೆದನ್ಗೆ ನಿಂಗ ಅಣ್ಣ ಈ ಬೋಸ್ನಿ ಮಗ ಹೊಡೆದ ನೋಡ್ ಅವ ಇಲ್ಲಿ ವಾ ಅಣ್ಣ ಇವನೇ ಹೊಡೆದ ನನಗೆ ಹೊಡಿ ಇವನಿಗೆ ನೀ ಬಿ ಒಂದು ಬಾ ತಿಂಡಿ ಇತ್ಲ ಸುಳ್ಮಾನ ನಿನ್ನ ಮೈಯಾಗ ತಾರೋ ಸಾಮಾನ್ ತಾರ. ಏನ ಯಾ ಸಾಮ ಗನ್ನ 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 ಎಲ್ಲಿತಿ? ಏನ್ ಆಟ ಆಡಕತ್ತಿ? ನಮಸ್ಕಾರಪ್ಪ ಕಟ್ಟಿಗೆ ಸಂತ. ಇವತ್ತು ಫಾದರ್ಸ್ ಡೇ ಐತಲ್ವ ಹಾಕಿಲ್ಲ? ನೆನಪೇ ಆಗಿಲ್ವ ನನಗದ ದೋಸ್ತ. ನಂದೇ ಬರೋಡಿದೆ ಸುಮ್ಮನೆ ನಂದೇ ಬರೋಡೈತಿ. ಸುಂದರ ದೋಸ್ತ. ದೋಸ್ತ ಮೊಬೈಲ್ ತೆಗಿ ನೋಡು, ನೋಡಿ ಸ್ಟೋರಿ ನೋಡು. ನಂದೇ ಫೋಟೋ ಇಟ್ಟು ನಮ್ಮ ಅಪ್ಪನ್ಕಿನ ಹೆಚ್ಚು ನೀನು. ಜೀವ ಜೀವ ನಮ್ ಜೀವ ನಮ್ ದೈವ ಕಣು ಇವನು. ಫೋಟೋ ಇಲ್ಲ. ಅಲ್ಲಲ್ಲೇ ಮಗನೇ ಇಷ್ಟಿದ್ದವನ್ ಇಷ್ಟು ದೊಡ್ಡವನ್ ಮಾಡೀನಿ ನನ್ ಫೋಟೋ ಹೊಡೆದ್ಬಿಟ್ಟು ಅವ್ನ ಸ್ಟೇಟಸ್ ಇಡ್ತೀಯ ಮಗನೇ. ಬಾ ಮಗನೇ ಒಂದ್ ಜರ ಫೋನ್ ಕೊಡಪ್ಪ, ಒಂದ್ ಜರ ಅರ್ಜೆಂಟ್ ಕಾಲ್ ಮಾಡ್ಬೇಕಾಗಿತ್ತು ಒಂದು. ಅಲ್ಲ ಈ ವಯಸ್ಸಿನಾಗ ಯಾರಿಗೆ ಮಾಡ್ತಿರ್ಬೇಕು ಮುತ್ತೆ ಕಾಲ? ಯಾರ ಮಕ್ಕಳಿಗೆ ಅದು ಮಾಡ್ತಿರ್ಬೇಕು ಅರ್ಜೆಂಟ್. ಹಲೋ ಬೇಬಿ, ಈಗ ನನ್ನ ಫೋನಿಗೆ ಫೋನ್ ಹಚ್ಚಕ್ ಹೋಗ್ಬೇಡ, ಮನ್ಯಾಗ ಎಲ್ಲಾ ವಿಷಯ ಗುರ್ತಾಗೈತಿ.